ಸ್ನೇಹಿತರೆ, ನೀವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಾ? ಸೊ ಅವಾಗ ಏನು ಮಾಡಬೇಕು? ಎಲ್ಲೋ ಒಂದು ಕಡೆ ತುಂಬ ಪ್ರೀತಿ ಮಾಡಿರ್ತೀರಿ, ಬಿಟ್ಟಿರೋಕ್ಕೂ ಆಗ್ತಿರಲ್ಲ. ಹಿಂದಿನ ನೆನಪುಗಳು ಸಿಕ್ಕಾಪಟ್ಟೆ ಕಾಡ್ತಿರುತ್ತೆ. ಆ್ಯಂಡ್ ಈಗ ನಮ್ಮ ಜೊತೆಗೆ ಅವ್ರು ಇರೋಕ್ಕೂ ಇಷ್ಟಪಡ್ತಿಲ್ಲ. ಏನು ಮಾಡಬೇಕು? ಬದುಕೋಕ್ಕೂ ಆಗದೆ, ಈ ಕಡೆ ಬಾಳೋಕ್ಕೂ ಆಗದೆ, ಬೇಡ ಜೀವನ, ಅಷ್ಟು ಕಷ್ಟ ಆಗ್ತಿರತ್ತೆ. ಸೊ ಇವತ್ತಿನ ಟಾಪಿಕ್ ಇದೇನೆ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡಿ. ಏನು ಅನಿಸುತ್ತೆ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಒಂದು 3 ಪಾಯಿಂಟ್ಸ್ನ ಇದರಲ್ಲಿ ನಾನು ಶೇರ್ ಮಾಡ್ತೀನಿ. 3 ಟಿಪ್ಸ್ ಅನ್ಕೊಳ್ಳೋಣ. 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಫಸ್ಟ್ ನೋಡಿ, ಯಾರೋ ಒಬ್ಬ ವ್ಯಕ್ತಿ ನಾವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಮ್ಮ ಜೊತೆಗೆ ಚೆನ್ನಾಗಿದ್ಕೊಂಡು ಇವಾಗ ನಮ್ಮನ್ನು ಬಿಡ್ತಾ ಇದ್ದಾರೆ, ಎಲ್ಲೋ ದೂರ ಆಗ್ತಿದ್ದಾರೆ ಅಂದಾಗ ಫಸ್ಟು ಎಚ್ಚೆತ್ಕೊಳ್ಬೇಕಾಗತ್ತೆ ನಾವು. ಏನಾಗ್ತಿದೆ ಇಲ್ಲಿ? ಫಸ್ಟು ನಮ್ಮಲ್ಲಿ ಒಂದು ಏನಂತ ಹೇಳಿದ್ರೆ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗತ್ತೆ. ಫಸ್ಟ್ ನಮ್ಮ ಜೊತೆಗೆ. ಸೆಲ್ಫ್ ಅಂದರೆ ಇಟ್ ಮೀನ್ಸ್ ಲವರ್ ಅಲ್ಲ, ನಮ್ಮ ಜೊತೆಗೆ ನಾವು ಏನಾಗ್ತಿದೆ ಇಲ್ಲಿ ನಮಗೆ ನಾವು ಅರ್ಥ ಮಾಡ್ಕೊಬೇಕು. ಎಲ್ಲೋ ಒಂದು ಕಡೆ ಏನಾಗ್ತಿದೆ, ಯಾಕೆ ಹಿಂಗೆ ಆಗ್ತಿದೆ, ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ಬೇಕು ನಾವು. ಅತಿಯಾಗಿ ನಾವು ಪ್ರೀತಿ ಕೊಟ್ಬಿಟ್ವಾ, ಅಥವಾ ಏನಾದ್ರು ಕಡಿಮೆ ಪ್ರೀತಿ ಮಾಡ್ತಿದ್ದೀವಾ, ಅರ್ಥ ಮಾಡ್ಕೊಳ್ತಿಲ್ವಾ, ಯಾಕೆ ಹಿಂಗೆ ಆಗ್ತಿದೆ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಎಚ್ಚರ ಇರಬೇಕು, ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಏನಾಗ್ತಿದೆ ಇಲ್ಲಿ ಅಂತೇಳಿ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಬುದ್ಧಿ ಇರೋ ಮನುಷ್ಯರ ಅಂದಮೇಲೆ ಅಳ್ತಾ ಕೂತ್ಕೊಳ್ಳೋದ್ರಿಂದ ಏನೂ ಸರಿ ಹೋಗಲ್ಲ. ಸೊ ಎಚ್ಚೆತ್ಕೊಂಡಾಗೆಲ್ಲ ಒಂದು ಕಡೆಗೆ ನಮಗೆ ನಾವು ಸರಿ ಮಾಡ್ಕೋಬೇಕು. ಫಸ್ಟು ಅವ್ರಿಗೆ ಬ್ಲೇಮ್ ಮಾಡೋದಕ್ಕಿಂತ ನಮ್ಮಲ್ಲಿ ಏನೋ ಮಿಸ್ಸಿಂಗ್ ಹೊಡಿತಾ ಇದೆ, ಅದೇನು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟು, ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅರ್ಥ ಮಾಡ್ಕೊಬೇಕು? ಯಾಕೆ ಇದು ನಡೀತಾ ಇದೆ? ನಮ್ಮಲ್ಲಿ ವೀಕ್ನೆಸ್ ಆಗ್ತಿದೆಯಾ, ಅಥವಾ ನಾವೆಲ್ಲ ಚೆನ್ನಾಗಿದ್ದು ಅವರಿಗೆ ಕಂಫರ್ಟ್ ಆಗ್ತಿಲ್ಲ ನಮ್ಮ ರಿಲೇಷನ್ಶಿಪ್ಪ? ನಾವು ಕರೆಕ್ಟ್ ಆಗಿದ್ದೀವಾ, ಅಥವಾ ನಾವು ಎಲ್ಲ ರೀತಿಯಿಂದ ಕರೆಕ್ಟ್ ಆಗಿದ್ದು ಅವ್ರಿಗೆ ನಮ್ಮ ರಿಲೇಷನ್ಶಿಪ್ ಅಥವಾ ನಮ್ಮ ಪ್ರೀತಿ ನಮ್ಮ ಒಂದು ಜೊತೆ ಇರೋಕ್ಕೆ ಅವ್ರಿಗೆ ಕಂಫರ್ಟ್ ಆಗ್ತಿಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಅರ್ಥ ಮಾಡ್ಕೊಂಡಾಗ ತಾನೇ ಆ ಸಿಚುವೇಶನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ. ಅರ್ಥ ಮಾಡ್ಕೊಂಡಾಗ ತಾನೇ ನಮಗೆ ರಿಯಲೈಸ್ ಏನು ಅಂತ ಗೊತ್ತಾಗೋದು. ಸೊ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕೂತ್ಕೊಳ್ಳಿ, ಒಂದು ಡೈರೆಕ್ಟ್ ಮೀಟ್ ಮಾಡಿ, ಒಂದು ಸಿಟ್ಟಿಂಗ್ ಆಗಲಿ, ಕೂತ್ಕೊಂಡು ಮಾತಾಡಿ. ಏನು ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತೇಳಿ. ಅಲ್ಲೊಂದು ಸತ್ಯ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ವಿತೌಟ್ ನಿಮಗೆ ಅರ್ಥ ಮಾಡ್ಕೊಳ್ದಿರ ಏನು ಅಂತ ಗೊತ್ತಾಗೋದೇ ಇಲ್ಲ ನಿಮಗೆ. ಸೊ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡಿ. ಎಲ್ಲ ಅರ್ಥ ಮಾಡಿ, ನೀವೆಲ್ಲ ಚೆನ್ನಾಗಿದ್ದು ನಿಮ್ಮ ಪ್ರಕಾರ ಒಳ್ಳೆ ಪ್ರೀತಿ ಕೊಟ್ಟು, ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ, ಜವಾಬ್ದಾರಿತ ಎಲ್ಲ ನಡ್ಕೊಂಡು, ಕಾಳಜಿ ತೋರಿಸಿ, ಎಲ್ಲ ರೀತಿಯಿಂದ ಕರೆಕ್ಟ್ ಆಗಿದ್ದ ಮೇಲೂ ಕೂಡ ಅವ್ರು ಸರಿ ಹೋಗ್ತಿಲ್ಲ, ಹಾಗೇ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತಂದಾಗ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕೆಂದರೆ ಅವ್ರ ಪಾಡಿಗೆ ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೂ ಉಸಿರುಗಟ್ಟುತ್ತೆ, ಅವ್ರಿಗೂ ಉಸಿರುಗಟ್ಟುತ್ತೆ. ತುಂಬ ಕಷ್ಟ ಆಗುತ್ತೆ ಲೈಫು. ಈಗ ಆ ಉಸಿರುಗಟ್ಟಿಸ್ಕೊಂಡು ಜೊತೆಗಿರೋದಕ್ಕಿಂತ ಒಬ್ಬಂಟಿ ಆದರೂ ಪರವಾಗಿಲ್ಲ, ನೆಮ್ಮದಿಯಿಂದ ಉಸಿರಾಡಬೇಕು. ಏನಂತೀರಿ? ಕರೆಕ್ಟ್ ಅಲ್ವಾ? ಬಲವಂತವಾಗಿ ಅವ್ರ ಪ್ರೀತಿ ಪಡ್ಕೊಂಡು ಏನು ಮಾಡಬೇಕಾಗಿದೆ ನಾವು? ಅವ್ರಿಗೆ ನಮ್ಮ ಜೊತೆಗೆ ಇರಬೇಕು ಅಂತ ಖುಷಿ, ಅದು ಪ್ರೀತಿ ಖುಷಿ, ಆ ನೆಮ್ಮದಿ ಇಲ್ಲ ಅಂದಮೇಲೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಕಷ್ಟ ಆಗತ್ತೆ, ನಮಗೆ ಕಷ್ಟ ಆಗುತ್ತೆ. ಟ್ರೂ ಯಾರು ಲವ್ ಮಾಡ್ತಾರೆ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಲ್ಲಿಂದ ಒಂದು ಪಾಠ ಕಲಿಬೇಕಷ್ಟೇ. ಲೈಫ್ ಈಸ್ ಲೆಸನ್ ಅಂತ ಅನ್ಕೊಬೇಕಷ್ಟೇ. ಹಂಗಂತೇಳಿ ಅಳ್ತಾ ಕೂತ್ಕೊಳ್ಳೋದು, ಅನ್ಬೋದು ನೀವು ಕೂತ್ಕೊಂಡು ಮಾತಾಡ್ತೀರಾ ಅನ್ನೋದು ಇಲ್ಲ. ಅದು ಬಿಟ್ಟರೆ ಏನು ಅಳ್ತಾ ಕೂತ್ಕೊಳ್ಳೋದು ಸರಿ ಹೋಗುತ್ತಾ? ಅಥವಾ ಬೇರೆ ಇನ್ನೇನು ಮಾಡ್ಕೊಂಡು ಸರಿ ಏನೂ ಆಗಲ್ಲ. ಸೊ ಒಬ್ರು ಯಾರೋ ನಮ್ಮನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡೋಣ ಉಳಿಸ್ಕೊಳ್ಳೋಕ್ಕೆ. ಅದ್ರ ಮೇಲೂ ಉಳಿಲಿಲ್ಲ ಅಂದರೆ ಆಯಿತು, ನಮ್ಮ ಜೊತೆಗೆ ಇರೋಕೆ ಅವರಿಗೆ ಋಣ ಇಲ್ವೋ, ಅಥವಾ ಅವ್ರ ಜೊತೆ ಇರೋಕೆ ನಮಗೆ ಋಣ ಇಲ್ವೋ ಗೊತ್ತಿಲ್ಲ, ಬಿಟ್ಬಿಡಿ ಅವ್ರ ಪಾಡಿಗೆ. ಎಲ್ಲೊಂದು ಚೆನ್ನಾಗಿ ಇದ್ಕೊಳ್ಳಿ. ಇದಿಷ್ಟೇ ಹೇಳ್ಕೊಡೋದು ನಾನು. ಅತಿಯಾಗಿ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ನಮಗೆ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಭಾಳ ಕಡಿಮೆ ಇರೋದ್ರಿಂದ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ಒಂದು ಎಚ್ಚೆತ್ಕೊಳ್ಳಿ, ಎರಡನೇದು ಅರ್ಥ ಮಾಡ್ಕೊಳ್ಳಿ ಯಾಕೆ ಹಿಂಗೆ ಆಗ್ತಿದ್ದಿಂದ, ಮೂರನೇದು ಬಂದುಬಿಟ್ಟು ಎಲ್ಲ ಮಾಡಿದ ಮೇಲೂ ಸರಿ ಹೋಗಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋ ಏನು ಅನಿಸುತ್ತೆ ಈ ಒಂದು ಇನ್ಫಾರ್ಮೇಷನ್ ತೊಗೊಂಡ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.